ಗುಡ್ ಈವ್ನಿಂಗ್ ಟು ನೋಡಿ ನಾವು ಇವತ್ತು ವಿಎ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಎಒ ಅಂದ್ರೆ ವಿಲೇಜ್ ಅಕೌಂಟ್ ಆಫೀಸರ್ ಅಂತ. ನೋಡಿ, ಮೊದಲು ಅಂದ್ರೆ ಬಿಫೋರ್ ಲಾಸ್ಟ್ ಇಯರ್ ನಮಗೆ ಯಾವುದೇ ರೀತಿ ಎಕ್ಸಾಮ್ಸ್ ಇರಲಿಲ್ಲ. ಹಾಗೆ ಇದು ಸೆಕೆಂಡ್ ಪಿಯುಸಿ ಬೇಸ್ ಮೇಲೆ ನಮ್ಮ ತಗೋತಾ ಇರೋದು. ಒಂದು ಬೇಸಿಸ್ ಆಫ್ ಸೆಕೆಂಡ್ ಪಿ ಮಾರ್ಕ್ಸ್ ಮೇಲೆ ಮೆರಿಟ್ ಮೇಲೆ ನಮ್ಮ ಕನ್ಸಿಡರ್ ಮಾಡಿ ತಗೋತಾ ಇಲ್ಲ. ಆದ್ರೆ ಲಾಸ್ಟ್ ಎಕ್ಸಾಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಎರಡು ಪೇಪರ್ ಇರುತ್ತೆ. ಒಂದು ಕಮ್ಯುನಿಕೇಶನ್ ಪೇಪರ್, ಇನ್ನೊಂದು ಜನರಲ್ ಪೇಪರ್. ಸೊ ಕಮ್ಯುನಿಕೇಶನ್ ಪೇಪರ್ ಕೂಡ 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಜನರಲ್ ಪೇಪರ್ ಕೂಡ 100 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಜೊತೆಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಓಕೆನಾ? ಸೊ ನಾವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ಓದೋದಕ್ಕಿಂತ ಮುಂಚೆ ಏನು ಓದಬೇಕು, ಅದು ಓದಿದ್ರೆ ಏನು ಅನುಕೂಲ, ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾರ್ಕ್ಸ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ಈಗ ಫಸ್ಟ್ ನಾವು ಸಬ್ಜೆಕ್ಟ್ ಹೋಗಿದ್ದ ಮುಂಚೆ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಲೇಜ್ ಅಕೌಂಟೆಂಟ್ ಅಂದ್ರೆ ಏನು? ಒಬ್ಬ ಗ್ರಾಮ ಮುಖ್ಯಸ್ಥರ ಇರ್ತಾರೆ. ಅವರು ಏನಂತ ಮಾಡ್ತಾರೆ ಅಂದ್ರೆ ಅವರಿಗೆ ಮೊದಲು ಬರುವಂತ ಕೆಲಸ ಏನಂದ್ರೆ ಆರ್ಟಿಸಿ. ತುಂಬಾ ಜನ ಆರ್ಟಿಸಿ ಅಂತ ಜಮೀನಲ್ಲಿ ಓಡಾಡ್ತಾ ಇರ್ತಾರೆ. ಏನ್ ಆರ್ಟಿಸಿ ಅಂದ್ರೆ ಅದನ್ನ ಪ್ರಿಪೇರ್ ಮಾಡೋದು ಯಾರು, ಅದನ್ನ ಅನಲೈಸ್ ಮಾಡೋದು ಇರ್ತದೆ ಯಾರು. ಸೊ ಇದು ಯಾರು ಮಾಡ್ತಾರೆ ಅಂದ್ರೆ ನಮ್ಮ BA ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜಮೀನಿಗೆ, ಯಾರಿಗೆ ಜಮೀನು, ಯಾರು ಸತ್ತೋರು, ಅವ್ರು ಯಾವ ತರ ಬಂತು, ಅವ್ರ ಸಾಗುವಳಿ ಏನು, ಅದನ್ನ ಚೆಕ್ ಮಾಡ್ತಾರೆ. ಸೊ BA ಮೊದಲನೇ ಕೆಲಸ ಏನು? ಆರ್ಟಿಸಿ ಮಾಡುವಂಥದ್ದು. ಅದಾದ್ಮೇಲೆ ಮಾನಿಟೈಸೇಷನ್ ಅಂದ್ರೆ ಯಾರಿಂದ ಯಾರು ಹೋಯಿತು. ಸೊ ಪ್ರತಿಯೊಂದು ವಿಷಯನೂ ಈ ಅಧಿಕಾರಿಗೆ ಗೊತ್ತಿರ್ತದೆ. ಕಂದಾಯ ಇಲಾಖೆಯಲ್ಲಿ ಮುಖ್ಯ ಅಧಿಕಾರಿಗಳಾಗಿರ್ತಾರೆ ಅವರು. BA ಪೋಸ್ಟ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಬಂದಿದೆ ಈ ಕಾರಣಕ್ಕೋಸ್ಕರ. ನೋಡಿ, ಆರ್ಟಿಸಿ ರೆಡಿ ಮಾಡೋದವರು, ಅದಾದ್ಮೇಲೆ ಮಾನಿಟೈಸೇಷನ್ ಮಾಡೋದವರು. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಅದನ್ನು ಕೂಡ ಇವರೇ ಮಾಡುವಂತದ್ದು. ನೀವು ಯಾವಾಗ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತೀರಾ, ಹಾಗೇನ್ ಮಾಡ್ತಾರೆ, ಅದು ನೀವು ಅಪ್ಲೈ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಬರುವಂತದ್ದು ವಿಎಗೆ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಬರುತ್ತೆ. ಅವರು ಸ್ಕ್ರೂಟಿನಿ ಮಾಡ್ತಾರೆ ನಿಮ್ಗೆ. ಈಗ ನೀವು ಯಾವ ಜಾತಿಗೆ ಸಂಬಂಧಪಟ್ಟವರು, ನೀವು ಈಗ ಸಂಬಂಧಪಟ್ಟಿದ್ದವರ ಇಲ್ವಾ, ಪ್ರಾವಕ ಹೇಗೆ ಬರ್ತೀರಾ, ಪ್ರಾವಕಕ್ಕೆ ಈಗ ಬರ್ತೀರಾ. SC ಬಂದ್ರು ಅಷ್ಟೇ, ಅದರಲ್ಲಿ ಭಾಗ 1, 2, 3 ಮಾಡಿದ್ರೆ ಯಾವ್ದು ಬರ್ತಾರೆ, ಪ್ರತಿಯೊಂದು ಅವರೇ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಒಟ್ಟು ಆದಾಯ ಎಷ್ಟು, ನಿಮ್ಮ ಆದಾಯದಲ್ಲಿ ನಿಮಗೆ 60,000 ಇದೆಯೋ, 1 ಲಕ್ಷ ಇದೆಯೋ, 2 ಲಕ್ಷ ಇದೆಯೋ, ನಿಮ್ಮ ಆದಾಯ ಕೂಡ ಚೆಕ್ ಮಾಡಿದ್ರೆ ನಿಮ್ಮ ವಿಲೇಜ್ ಅಕೌಂಟೆಂಟ್ ಆಫೀಸರ್. ಸೊ ನೋಡಿ, ಇದು ತುಂಬಾ ಮುಖ್ಯವಾದ ಪೋಸ್ಟ್. ಸೊ ಜೊತೆಗೆ ನಾವು ತಿಳ್ಕೊಬೇಕಾದ್ರೆ ಈ ಮುಖ್ಯವಾದ ಪೋಸ್ಟ್ ಅಲ್ಲಿ ಏನ್ ಓದ್ಬೇಕು ನಾವು, ಇದರಲ್ಲಿ ಇತಿಹಾಸನ ತುಂಬಾ ಇಂಪಾರ್ಟೆಂಟ್ ಓದ್ಬೇಕಾಗುತ್ತೆ. ಯಾವುದು ತುಂಬಾ ಮೇಜರ್ ಆಗಿ ಹಿಸ್ಟ್ರಿ ಆಫ್ ಕರ್ನಾಟಕ. ಕರ್ನಾಟಕದ ಇತಿಹಾಸ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ನಮ್ಗೆ. ಯಾಕೆ ಕರ್ನಾಟಕ ಇತಿಹಾಸ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಅಂದ್ರೆ, ನಾನು ಕೆಲಸ ಮಾಡೋದು ಕರ್ನಾಟಕ ರಾಜ್ಯದಲ್ಲಿ, ಬೇರೆ ರಾಜ್ಯದಲ್ಲ. ನಾನೇ ಭಾರತದಲ್ಲೇ ಕೆಲಸ ಮಾಡ್ತಿಲ್ಲ. ನಾನು ಮಾಡೋದು ಕರ್ನಾಟಕದಲ್ಲಿ. ಟ್ರಾನ್ಸ್ಫರ್ ಆದ್ರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ, ಒಂದು ತಾಲೂಕಿಂದ ಮತ್ತೊಂದು ತಾಲೂಕು ಮಾತ್ರ ಕಳಿಸುವಂತದ್ದು. ಸೊ ನನಗೆ ಕರ್ನಾಟಕ ಇತಿಹಾಸ ಗೊತ್ತಿರಬೇಕು. ಯಾಕೆ ಕರ್ನಾಟಕ ಇತಿಹಾಸ ಗೊತ್ತಿರಬೇಕು ಅಂದ್ರೆ, ನಾನು ಆಗಲೇ ನಿಮ್ಗೆ ಹೇಳಿಲ್ವಾ ಆರ್ಟಿಸಿ ಮಾನಿಟೈಸೇಷನ್ ಬಗ್ಗೆ. ಆರ್ಟಿಸಿ ಅಂದ್ರೆ ಯಾರ ಆಸ್ತಿ ಆಗಿರುತ್ತೆ, ಆರ್ಟಿಸಿ ಮೋಟ ಮಾಡ್ಕೊಂಡು ಸಿಗುತ್ತೆ ನಿಮ್ಗೆ. ಅದ್ರ ಇತಿಹಾಸ ಗೊತ್ತಿರ್ಬೇಕು ನಿಮ್ಗೆ. ಅದಕ್ಕೋಸ್ಕರ ಕರ್ನಾಟಕ ಇತಿಹಾಸ ಓದುವಂಥದ್ದು. ಯಾರಿಂದ ಆಸ್ತಿ ಯಾರು ಬಂದಿದೆ, ಯಾರು ಮಾರಾಟ ಆಗಿದ್ಯಾ, ಅದನ್ನ ತಿಳ್ಕೊಂಡಿರ್ಬೇಕು ನಾವು. ಅದಕ್ಕೋಸ್ಕರ ಕರ್ನಾಟಕ ಇತಿಹಾಸ ನೋಡಿ. ಕರ್ನಾಟಕ ಇತಿಹಾಸದಿಂದ ನಿಮಗೆ ಮೇಜರ್ ಕ್ವಶನ್ಸ್ ಬರುವಂತದ್ದು. ಈ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇದು ನಾವು ಯಾವಾಗಲೂ ಬರುವಂತದ್ದು ಶಾತವಾಹನ. ಕರ್ನಾಟಕ ಇತಿಹಾಸ ತೆಗಿಬೇಕಾದ್ರೆ ನಮ್ಗೆ ಗೊತ್ತಿರಂಗೆ ಕದಂಬರ ಮೊದಲು ಬರ್ತಾರೆ. ಆದ್ರೆ ಕದಂಬರ 3 ಬರುತ್ತೆ ಅಂತ ತಿಳ್ಕೊಂಡು ಹೋದಾಗ ನಾವು, ಅವರು ಸರಿಸಾಮಾನ್ಯವಾಗಿ ಯಾರಿರ್ತಾರೆ, ಶಾತವಾಹನರು. ಶಾತವಾಹನರು ಅಂತ ಬಂದ ತಕ್ಷಣ ಅಲ್ಲಿ ಯಾರು ತುಂಬಾ ಮುಖ್ಯವಾದದ್ದು, ಸಿಮುಖ ತುಂಬಾ ಮುಖ್ಯವಾದದ್ದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಾನಗರ ಶಾಸನದಲ್ಲಿ ಇರುತ್ತೆ, ಅದನ್ನೆಲ್ಲ ಓದ್ಬೇಕು ನೀವು. ಯಾಕೆ ಓದ್ಬೇಕು ಅಂದ್ರೆ, ನಿಮ್ಗೆ ಈಗ ಬರ್ಬೋದು, ಯಾರೊಬ್ಬರು ಬರ್ಬೋದು, ಇದು ನಮ್ಮ ತಾತನ ಆಸ್ತಿ, ನಮ್ಮ ಮುತ್ತಾತನ ಆಸ್ತಿ. ಆಗ ಬಂದಾಗ ನಿಮ್ಗೆ ಇತಿಹಾಸ ಗೊತ್ತಿರ್ಬೇಕು. ಆ ಇತಿಹಾಸ ತಿಳಿಸ್ಬೇಕು ಅನ್ನೋ ಇನ್ನೊಬ್ರಿಗೆ. ಶಾತವಾಹನರು ಅಂದ್ರೆ ಯಾರು, ಸಿಮುಖ ಅಂದ್ರೆ ಯಾರು, 1ನೇ ಕೃಷ್ಣ ಅಂದ್ರೆ ಯಾರು, ಅವೆಲ್ಲ ತಿಳ್ಕೊಬೇಕಾಗತ್ತೆ. ಅದು ತಿಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಅದನ್ನ ಅಪ್ಲೈಕೇಶನ್ ಮಾಡ್ಕೋತೀರಾ. ಇವ್ರು ಬಂದ್ರು, ಯಾರೋ ಒಬ್ರು ಬರ್ತಾರೆ, ಅವ್ರ ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಅಂತಾರೆ. ಅವ್ರು ಏನ್ ಮಾಡ್ಬೇಕು, ನೀವು ಇತಿಹಾಸ ಗೊತ್ತಿರ್ಬೇಕು. ಇತಿಹಾಸ ತಿಳಿಸಿದಾಗ ಏನಾಗುತ್ತೆ ನಿಮ್ಗೆ ಇವೆಲ್ಲ ಈಸಿ ಆಗ್ತಾ ಹೋಗುತ್ತೆ. ನಾವು ನೆಕ್ಸ್ಟ್ ಇದಾದ್ಮೇಲೆ ಶಾತವಾಹನರ ಬಗ್ಗೆ ನಂಬರ್ ಓದ್ತೀವಿ, ಮೈಸೂರು ರಾಜ್ಯದ ಬಗ್ಗೆ ಓದ್ತೀವಿ, ಕರ್ನಾಟಕ ಬಗ್ಗೆ ಓದ್ತೀವಿ. ಕ್ವಶನ್ಸ್ ಇದ್ರ ಮೇಲೆ ವಿಜಯನಗರ ಎಂಪೈರ್ ಕ್ವಶನ್ ಬರುತ್ತೆ.
ನೋಡಿ, ಇದು ಹಿಸ್ಟ್ರಿ ಆಫ್ ಕರ್ನಾಟಕಕ್ಕೆ ಹೋದಾಗ ನಿಮಗೆ ಈ ತರ ಕ್ವಶನ್ ಬರ್ತಾ ಹೋಗುತ್ತೆ. ಮೈಸೂರು ಒಡೆಯರ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಾರೆ. ಯಾಕೆಂದ್ರೆ ನಾವು ಮೈಸೂರು ಜಿಲ್ಲೆಯಲ್ಲಿ ಇರ್ತೀವಲ್ವಾ, ಮೈಸೂರು ಒಡೆಯರ್ ಬಗ್ಗೆ ಗೋಲ್ ಗುಂಬಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಯಾಕಂದ್ರೆ ಆಸ್ತಿ ನಮ್ಗೆ ಯಾರೋ ಬೇರೆಯವರು ಕೇಳ್ಬೋದು. ಗೋಲ್ ಗುಂಬಸ್ ಇಂದಲೇ ಗೊತ್ತಿರ್ಬೇಕು ನನಗೆ, ಮೈಸೂರು ಅರಮನೆ ಇಂದಲೇ ಗೊತ್ತಿರ್ಬೇಕು, ಟಿಪ್ಪು ಸುಲ್ತಾನ್ ಬಗ್ಗೆ ಗೊತ್ತಿರ್ಬೇಕು, ಹೈದರಾಲಿ ಬಗ್ಗೆ ಗೊತ್ತಿರ್ಬೇಕು. ಹೈದರಾಲಿ ಯಾವ ತರ ರಾಜ್ಯಗಳಿಗೆ ತುಂಬಾ ಇಂಪಾರ್ಟೆಂಟ್ ಕೊಟ್ಟಿಲ್ಲ. ಟಿಪ್ಪು ಸುಲ್ತಾನ್ ಬಂದ್ರೆ ರಾಜ್ಯ ಯಾವ ತರ ಆಯ್ತು, ಕರ್ನಾಟಕ ವಾರ್ ಯಾಕೆ ನಡೀತು, ಅದಾದ್ಮೇಲೆ ಮೈಸೂರು ಯುದ್ಧ ಯಾಕೆ ನಡೀತು, 4 ಯುದ್ಧದಲ್ಲಿ ಏನಾಯ್ತು, ಟಿಪ್ಪು ಸುಲ್ತಾನ್ ಹೇಗೆ ಸತ್ರು, ಟಿಪ್ಪು ಸುಲ್ತಾನ್ ಸತ್ತಿದ ಮೇಲೆ ತುಂಬಾ ಕ್ವಶನ್ಸ್ ಇದೆ. ಯಾಕಂದ್ರೆ ಮಧ್ಯೆ ಸ್ವಲ್ಪ ಗಲಾಟೆ ಆಗಿದೆ ಟಿಪ್ಪು ಸುಲ್ತಾನ್ದು. ಅದರಿಂದ ನೀವು ಪ್ರತಿಯೊಂದು ವಿಷಯನೂ ಓದ್ಬೇಕಾಗುತ್ತೆ. ನೀವು ಓದಿದಾಗ ಏನಾಗುತ್ತೆ, ನಿಮಗೆ ಕರ್ನಾಟಕ ಹಿಸ್ಟ್ರಿ ಗೊತ್ತಾಗುತ್ತೆ. ನಿಮಗೆ ನಮ್ಮ ಅನಾಲಿಸಿಸ್ ಪ್ರಕಾರ 10 to 15 ಕ್ವಶನ್ಸ್ ಬರುತ್ತೆ ಹಿಸ್ಟ್ರಿ ಮೇಲೆ. ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬರುತ್ತೆ ನೋಡಿ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಅಂದ್ರೆ ನಾವು ಆನ್ಲೈನ್ ಕ್ಲಾಸಸ್ ಅಲ್ಲಿ ಇದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲ ವಿಷಯನೂ ಒಂದು ಟಾಪಿಕ್ ನ ಒಂದೊಂದಾಗಿ ಬಿಡಿಸಿ ಹೇಳ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.